ಜಮೀನ್ ತಗೋಬೇಕು, ಒಂದು ಫಾರ್ಮ್ ಹೌಸ್ ಮಾಡಬೇಕು, ಇಲ್ಲ ಒಂದು ಜಮೀನ್ ತಗೊಂಡು ವ್ಯವಸಾಯ ಮಾಡಬೇಕು. ಈಗ ನಾನು ಬೆಂಗಳೂರಿಂದ ಊರಿಗೆ ಒಂದು ಅವರ್ ಜರ್ನಿ, ಒಂದೂವರೆ ಅವರ್ ಜರ್ನಿ ಆರಾಮಾಗಿ ಅಪ್ ಅಂಡ್ ಡೌನ್ ಮಾಡ್ಬೋದು. ಊರ್ಲಿರ್ಬೇಕು ಅಂತ ತುಂಬಾ ಇಷ್ಟ. ನಮ್ಮ ಊರ್ ಕಡೆ ಒಂದು ಜಮೀನ್ ಮಾಡ್ಕೊಂಡು ಮನೆ ಕಟ್ಕೊಂಡು ಇರ್ಬೇಕು ಅಂತ ತುಂಬಾ ಆಸೆ. ನೋಡುವ ಏನಾಯ್ತು. ಈಗ ನಾನು ಏನೋ ಮಾಡ್ತೀನಿ ಅಂತ ಹೋದ್ರೆ ಏನೋ ಆಗಲ್ಲ. ಎಲ್ಲ ಕೂಡು ಬರ್ಬೇಕು ಆ ಟೈಮ್ಗೆ. ನಾನು ಹೋದ ಟೈಮು, ನನಗೆ ಸಿಕ್ಕಿದ ಜನ, ಆ ಟೈಮ್ಗೆಲ್ಲ ಬರ್ಬೇಕು. ಈಗ ಒಬ್ಬನಿಂದನೇ ಏನೂ ಆಗೋದಿಲ್ಲ. ಎಲ್ಲ ಸಿಗ್ತಾ ಹೋಗ್ಬೇಕು ಅನ್ಕೊಂಡಾಗ ಅವಾಗ್ಲೇ ಎಲ್ಲ ಆಗೋಣ. ಅವಾಗ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಕಷ್ಟ ಅನ್ನೋದಕ್ಕಿಂತ ಅದೊಂದು ಎಕ್ಸ್ಪೀರಿಯನ್ಸ್ ಅನ್ನೋದು. ಕಷ್ಟಪಟ್ಟಿದ್ದೀನಿ, ಯಾವ್ಯಾವ ಕಷ್ಟ, ನೀವೇನ್ ಕಷ್ಟಪಟ್ಟಿರ್ತೀರಿ ಅಂತ ನಿಮ್ಗೆ ಅದು ದೊಡ್ಡದು. ಈಗ ನಾನೇನ್ ಕಷ್ಟಪಟ್ಟು ನನಗೆ ದೊಡ್ಡದು. ನನಗೆ ಆ ಟೈಮ್ ದೊಡ್ಡದು ಅನ್ಸುದು. ಈಗ ಊಟ ತಿಂಡಿ ವಿಷಯದಲ್ಲಿ ಅದ್ರಲ್ಲಿ ಊರಲ್ಲೆಲ್ಲ ಹೆಂಗಿರ್ತೀವಿ ಹೇಳಿ ನಾವು. ಊರಲ್ಲೆಲ್ಲ ಒಂದು ಮನೆ ಇರ್ತದೆ ದೊಡ್ಡದಾಗಿ, ಇಲ್ಲ ಒಂದು ತೊಟ್ಟಿ ಮನೆ ಇರ್ತದೆ. ಎಲ್ಲರ ಬೇಜಾರದ ಹೊಲ್ತಕ್ಕೆ ಹೋಗ್ತಿರಿ, ಕರ್ಕೋಬಹುದು, ಅಲ್ಲಿ ಊರು ಮಾಡ್ತೀವಿ. ಬೆಂಗಳೂರಲ್ಲಿ ಹೆಂಗೆ ಅಂದ್ರೆ ಈಗ ಒಂದ್ ಮನೆ ಅಂತ ಇರ್ತದೆ, ಒಂದ್ ಮನೆ ಕೆಲಸ ಅಂತ ಇರ್ತದೆ. ಮನೆ ಐತಿ ಕೆಲಸ ಐತಿ, ಮನೆ ಐತಿ ಕೆಲಸ ಐತಿ, ಆಚೆ ಬರೋಲ್ಲ, ಯಾರು ಪರಿಚಯ ಇರಲ್ಲ. ಆ ಗಿಜಿ ಇದು ಅದೆಲ್ಲರೂ ತಡ್ಕೊಂಡು ಈಗ ಏನಿಂದನೆ ಸುಮ್ಮನೆ. ಈಗ ನನ್ನ ಜೋಬಲ್ಲಿ ₹1 ದುಡ್ಡಿಲ್ಲ, ಹಾಕಿರೋ ಬಟ್ಟೆ ಒಂದಷ್ಟು ಜೊತೆ ಬ್ಯಾಗಲ್ಲಿ ಬಟ್ಟೆ, ಸುಮ್ಮನೆ ಬೆಂಗಳೂರಿಗೆ ಬಂದ್ಬಿಟ್ಟು ಹೆಂಗಿರ್ತದೆ ಹೇಳ್ರಿ. ಅಲ್ಲಿಂದ ಸರ್ವೈವ್ ಆಗ್ಬೇಕಲ್ಲ, ನೀನು ಜೀರೋಯಿಂದ ಸ್ಟಾರ್ಟ್ ಮಾಡ್ಬೇಕಲ್ಲ. ಅವಾಗ ಬಂದೇ ಬರ್ತವೆ ಅವು. ನೀನು ಜೀರೋ ಏನಾದ್ರು ಒಂದು ಜೀರೋ ಇಂದ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಜೀರೋ ಇಂದಾನೇ ಸ್ಟಾರ್ಟ್ ಮಾಡ್ಬೇಕು. ನೀನು ಊಟದಿಂದಾನೇ ಫಸ್ಟ್